ಭೂಮಿಯೋಳ್ವರ ದೇಶ ವಿಠಲನ್ನ ನಿಜ ಭಕ್ತ ಸ್ತೋಮಕ್ಕೆ ಶಿರವಾಗಿ ನಮಿಸುವೆ. ಆ ಮಹಾತ್ಮರ ಪಾದ ರಜದೋಳನ್ನನು ದೇವ ನೇಮದಿಂದಲೇ ಹೊರಲಾಡಿಸು. ದಾಸವರಿಯರ ಪಾದಕ್ಕೆರಗಿ ಜನ್ಮಾಂತರದ ದೋಷವ ಪರಿಹರಿಸಿಕೊಂಬೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಂಧದ ಕೊರಡು ಪೆಟ್ಟು ತಿಂದು ಮಾವಂದಿರಿಂದ ಚಂದಾಗಿ ತತ್ವವ ಅರಿತರು ಕೋಲೆ. ಚಂದಾಗಿ ತತ್ವವ ಅರಿತರು ಶ್ರೀ ರಘುನಂದನ ದಾಸರಿಗೊಂದಿಪೆ ಕೋಲೆ. ಶ್ಯಾಮಸುಂದರ ದಾಸರು ನಿಮಿಸ್ಕೂರು ಶ್ರೀರಾಮದಾಸರನ್ನು ಸ್ತುತಿಸಿದ ಈ ಕೋಲು ಪದದಲ್ಲಿ ರಾಮದಾಸರ ಜೀವನ ಬದಲಾವಣೆಗೆ ಕಾರಣವಾದ ಒಂದು ಸಂಘಟನೆ ಹೇಳಿ ಸ್ತುತಿಸಿರುತ್ತಾರೆ. ಯಾಕೆ ರಾಮದಾಸರು ಗಂಧದ ಕೊರಡು ಪೆಟ್ಟು ತಿನ್ನಬೇಕಾಗಿತ್ತು? ಹೊಡೆದವರು ಯಾರು? ಯಾಕೆ ಹೊಡೆದರು? ಆನಂತರ ಏನಾದರೂ? ಈ ಎಲ್ಲ ಆ ವಿಷಯಗಳು ರಾಮದಾಸರ ಜೀವನ ಪರಿಚಯ ನನಗೆ ತಿಳಿದಷ್ಟು ಹೇಳುವೆ, ಕೇವಲ ಗುರು ಹಿರಿಯರ ಆಶೀರ್ವಾದ ಬಲದಿಂದ ಮಾತ್ರ. ನಮಗೆ ತಿಳಿದಿರುವ ಹಾಗೆ 13ನೇ ಶತಮಾನದಿಂದ ಆರಂಭವಾದ ಈ ಸಮಸ್ತ ಜೀವಕೋಟಿಗೆ ಪೂಜ್ಯರಾದ ಮಧ್ವರಿಂದ ಆರಂಭವಾದ ದಾಸ ಸಾಹಿತ್ಯವೆಂಬ ಗಂಗೆ ಅವಿಚ್ಛಿನ್ನವಾಗಿ ಇಂದಿಗೂ 21ನೇ ಶತಮಾನದವರೆಗೂ ಹರಿತಾ ಬಂದಿದೆ. ಸುಮಾರಾಗಿ 310 ಹರಿದಾಸರು ಅಪರೋಕ್ಷ ಜ್ಞಾನಿಗಳು, ಗುಪ್ತ ಸಾಧಕರು ಬಂದಿರುವರು. ಇವರೆಲ್ಲರ ಒಂದು ಡಿಟೇಲ್ಡ್ ಲಿಸ್ಟು ಗೊರಬಾಳ ಹನುಮಂತರಾಯರು ಹರಿದಾಸರ ಪಟ್ಟಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ. ಇವರಲ್ಲಿ ಆಧುನಿಕ ಹರಿದಾಸರಲ್ಲಿ ಅಂದರೆ ಸುಮಾರಾಗಿ 200 ವರ್ಷಗಳ ಹಿಂದೆ ಮಾನವೀರಾಯರ ಪ್ರಥಮ ಶಿಷ್ಯರಾದ ಪ್ರಾಣೇಶದಾಸರ ಮಗ ಹಾಗೂ ಜಗನ್ನಾಥದಾಸರಿಗೆ 12 ವರ್ಷಗಳ ಹೆಚ್ಚು ಪ್ರತ್ಯಕ್ಷ ಸೇವೆ ಮಾಡಿ, ಇನ್ನೂ ಹೇಳಬೇಕಂದ್ರೆ ಒಬ್ಬ ಮೊಮ್ಮಗ ತಾತನ ಸೇವೆ ಹೇಗೆ ಸಲ್ಲಿಸುವನೋ ಹಾಗೆ ಗುರು ಪ್ರಾಣೇಶದಾಸರ ಶಿಷ್ಯರಾದ ಈ ಶ್ರೀಶ ಪ್ರಾಣೇಶದಾಸರ ಅಥವಾ ಲಿಂಗಸ್ಕೂರು ರಾಮದಾಸರ ಜೀವನ ಒಂದು ಮೇಲ್ನೋಟದಿಂದ ನೋಡೋಣ. ರಾಯಚೂರು ಹರಿದಾಸರ ತವರು ಮನೆ ಅಂದರೆ ತಪ್ಪಾಗದು, ಇದು ಎಲ್ಲರಿಗೆ ತಿಳಿದಿದ್ದ ವಿಷಯ. ಅದರಲ್ಲಿ ಲಿಂಗಸೂರಲ್ಲೇ ಸುಮಾರಾಗಿ ಒಂದು 17ರಿಂದ 20 ಹರಿದಾಸರು ಬಂದಿರುವುದು ಒಂದು ವಿಶೇಷ. ಶ್ರೀ ಪ್ರಾಣೇಶದಾಸರ ದೌಹಿತ್ರರು ರಾಮದಾಸರು, ಅಂದರೆ ಪ್ರಾಣೇಶದಾಸರ ಅಣ್ಣ ರಾಘಣ್ಣನವರ ಪುತ್ರಿ ಹಿರೇವೆಂಕಮ್ಮನವರ ಮಗ ರಾಮದಾಸರು. ಅಂದರೆ ಗುರು ಪ್ರಾಣೇಶದಾಸರಿಗೆ ರಾಮದಾಸರು ಸೋದರಳೆ ಆಗ್ತಾರೆ. ದಾಸರ ತಾಯಿ ಹಿರೇವೆಂಕಮ್ಮ, ತಂದೆ ವಾಸುದೇವರಾಯರು. ಇವರಿಬ್ಬರು ಜಗನ್ನಾಥದಾಸರು ಪ್ರಾಣೇಶದಾಸರು ಮಾಡುವ ಭಜನೆಯಲ್ಲಿ ಅವರ ಸೇವೆ ಮಾಡುತ್ತಿದ್ದರು. ದುರ್ದೈವದಿಂದ ಎಷ್ಟು ವರ್ಷಗಳಾದರೂ ಮಕ್ಕಳಾಗಿದ್ದಿಲ್ಲ. ಜಗನ್ನಾಥದಾಸರು ಪ್ರಾಣೇಶದಾಸರಂಥ ಅಪರೋಕ್ಷ ಜ್ಞಾನಿಗಳಿಗೆ ಸೇವೆ ಮಾಡಿದ ಫಲ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಅವರ ಕಾರುಣ್ಯದಿಂದ ಹಿರೇವೆಂಕಮ್ಮ ವಾಸುದೇವರಾಯ ದಂಪತಿಗಳಿಗೆ ಕ್ರಿಸ್ತ ಶಕ 1815ರಲ್ಲಿ ಪುತ್ರ ಸಂತಾನವಾಯಿತು. ಈ ಮಗುವಿಗೆ ರಾಮರಾಯ ಎಂದು ನಾಮಕರಣ ಮಾಡಿದರು. ಈ ರಾಮದಾಸರ ಮೈ ಬಣ್ಣ ಕಪ್ಪು, ಶಾಲಿಗ್ರಾಮ ಶಿಲೆಯಂತೆ ಶೋಭಿಸುತ್ತಿದ್ದರು. ಸಣ್ಣತನದಿಂದ ವಿದ್ಯಾಭ್ಯಾಸ ಹತ್ತಲಿಲ್ಲ. ಅಂದರೆ ಏನು ಅದು ಲೌಕಿಕ ಗಡೆ ಆಗಲಿ ಆಧ್ಯಾತ್ಮಿಕ ಗಡೆ ಆಗಲಿ ಏನು ವಿದ್ಯೆ ಹತ್ತಲಿಲ್ಲ ರಾಮರಾಯರಿಗೆ. ದಿನ ದಿನ ದೊಡ್ಡವನಾಗಿ ಬೆಳೆಯುತ್ತಾ ಇದ್ದರೂ ಅದು ಹುಡುಗಾಟ ಏನು ಸುಧಾರಿಸಲಿಲ್ಲ. ಹಾಗೆ ಏನು ಆ ಹುಡುಗಾಟದಿಂದನೇ ಬೆಳೆದು ಬಿಟ್ಟರು. ವಿದ್ಯಾಭ್ಯಾಸದ ಕಡೆ ಏನು ಲಕ್ಷ್ಯ ಕೊಡದೆ ಕೊನೆಗೊಂದು 18 ಯೌವನ ವಯಸ್ಸುವರೆಗೂ ಬಂದರೂ ಹಾಗೆ ಈ ಅದು ಹುಡುಗಾಟನೇ ಏನು ಅದು ಸುಧಾರಿಸಲೇ ಇಲ್ಲ. ಸಣ್ಣತನದಿಂದಲೇ ರಾಮರಾಯರ ತಂದೆ ವಾಸುದೇವರಾಯರು ವೈಕುಂಠವಾಸಿಗಳಾದ ಕಾರಣ ಅವರ ಸೋದರ ಮಾವರಾದ ಗುರು ಪ್ರಾಣೇಶದಾಸರು ಇಲ್ಲ ಅಥವಾ ವೆಂಕಟದಾಸರವರು ಮೂಲ ಹೆಸರು, ಅವರ ಹತ್ತಿರನೇ ಬೆಳೆದರು ರಾಮರಾಯರು ಹುಡುಗಾಟ ಬುದ್ಧಿ ಇನ್ನೂ ಸ್ಥಿರ ಆಗೋವಲ್ದು ಅಂತೇಳಿ ವೆಂಕಟದಾಸರು ರಾಮರಾಯರನ್ನು ನೋಡಿದಾಗೆಲ್ಲ ಬಹು ಚಿಂತಾಸಕ್ತರಾಗಿದ್ದರು. ಹೀಗಿರುವಾಗ ಒಂದು ದಿನ ವೆಂಕಟದಾಸರು ಕಸಬಾಲಿಂಗಸೂರಿನ ವರದೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ವಪ್ನ ವೃಂದಾವನ ಸನ್ನಿಧಾನದ ಹಿಂದುಗಡೆ ಇರುವ ವೆಂಕಟೇಶ್ವರ ಪೂಜೆಯಲ್ಲಿ ಗಂಧ ತೇತ ಕೂತಿದ್ದರು. ಎಂದಿನಂತೆ ರಾಮರಾಯರು ಅತಿ ಹುಡುಗಾಟೆಯಿಂದ ಕತ್ತಿ ಮೇಲೆ ಇರೋದು, ನಾಯಿಗಳ ಜೋಡಿ ಆಟಾಡೋದು, ಗುಡಿ ಹೊರಗಡೆ ಆಡೋದನ್ನು ನೋಡಿ ಮೊದಲೇ ರಾಮರಾಯರು ತುಂಟತನದಿಂದ ನೊಂದ ವೆಂಕಟದಾಸರು ಒಳಗಿನಿಂದ ತಮ್ಮ ಕೈಯಲ್ಲಿ ಇದ್ದ ಗಂಧದ ಕೊರಡು ಬೀಸಿ ಹೊರಗೆ ಇರುವ ರಾಮರಾಯರಿಗೆ ಹೋಗಿದರು. ಪೆಟ್ಟು ತಲೆಗೆ ಭಾಳ ಜೋರಾಗಿ ಬಡಿತು, ರಕ್ತ ಬಂತು.
ಅಲ್ಲೇ ಇದ್ದ ವೆಂಕಟದಾಸರ ಧರ್ಮಪತ್ನಿಯಾದ ವರದೇಂದ್ರಮ್ಮ ರಾಮರಾಯರನ್ನು ಎಬ್ಬಿಸಬೇಕೆಂದು ಧಾವಿಸಿ ಬಂದರು. ಅಷ್ಟರಲ್ಲೇ ವೆಂಕಟದಾಸರ ಹೆಂಡತಿಗೆ ಮುಟ್ಟಬೇಡ, ಅವನನ್ನು ಆ ಕೊಳತ ರಕ್ತ ಹಾಗೆ ಹರಿಲಿ, ಅದು ಸ್ರಾವ ಆಗಿ ಹೋಗಲಿ ಅಂತ ಆಜ್ಞಾಪಿಸಿದರು. ಸ್ವಲ್ಪ ಹೊತ್ತ ನಂತರ ರಕ್ತಸ್ರಾವ ಕಡಿಮೆ ಆಯಿತು. ಪೂಜೆ ಮುಗಿಸಿಕೊಂಡು ವೆಂಕಟದಾಸರು ರಾಮರಾಯರನ್ನು ಕರ್ಕೊಂಡು ಸ್ನಾನ ಮಾಡಿಸಿ ವರದೇಂದ್ರ ತೀರ್ಥಗುರು ಸಾರ್ವಭೌಮರ ಎದುರುಗಳಲ್ಲಿ ನಿಲ್ಲಿಸಿ ಮಂತ್ರೋಪದೇಶ ಮಾಡಿ ಆಶೀರ್ವಾದ ಮಾಡಿದರು. ಅಂದಿನಿಂದ ರಾಮರಾಯರು ಧಾರ್ಮಿಕ ಜ್ಞಾನ ಬೆಳೆಯುತ್ತಾ ಹತ್ತಿತು. ಕ್ರಮವಾಗಿ ಒಂದು ಶುಭ ದಿನದಂದು ರಾಮರಾಯರಿಗೆ ಗುರುಪ್ರಾಣೇಶದಾಸರು ಶ್ರೀಶ ಪ್ರಾಣೇಶ ವಿಠ್ಠಲ ಎಂಬ ಅಂಕಿತ ಪ್ರದಾನ ಮಾಡಿದರು. ನಮಗೆ ತಿಳಿದಿರುವ ಹಾಗೆ ಯಾವ ವಿದ್ಯೆ ಯಾರಿಂದಲೂ ವರ್ಷಗಳಷ್ಟು ಕಾಲ ಅಧ್ಯಯನ ಮಾಡದೆ ಕೇವಲ ಗುರುಕೃಪಾಬಲದಿಂದ ಹಾಗೂ ತಮ್ಮ ಪೂರ್ವಜನ್ಮದ ಸುಕೃತದಿಂದ ಬಂದ ಜ್ಞಾನ ಅದು ದೇವತೆಗಳಿಗೆ ಮಾತ್ರ ಸಲ್ಲಿಯಿತು. ಅಂಕಿತ ನಂತರ ತಾನಾಗೇ ತಮ್ಮ ಮುಖದಿಂದ ದಾಸರ ಭಾಗ್ಯವಿದು, ಹರಿದಾಸರ ಭಾಗ್ಯವಿದು ಎಂಬ ಕೃತಿ ಬಂತು ರಾಮರಾಯರಿಂದ. ಅಂದಿನಿಂದ ಗುರುಗಳಾದ ಗುರುಪ್ರಾಣೇಶದಾಸರ ಮಾರ್ಗವನ್ನು ಅನುಸರಿಸುತ್ತಾ ಸತ್ಕರ್ಮಾಚರಣೆಯುಕ್ತರಾದ ರಾಮರಾಯರು ಗುರುಗಳಿಂದ ಅಧಿಕ ಇನ್ಯಾರೂ ಆಪ್ತರು ನಿನಗೆ ಎಂಬ ಹರಿದಾಸರ ನುಡಿ ಅನುಸರಿಸಿ ನಡೆದರು. ಈ ಪರಿವರ್ತನೆ ಹಳೆಯನ ಪರಿವರ್ತನೆ ಕಂಡು ಸಂತೃಪ್ತರಾದ ವೆಂಕಟದಾಸರ ದಂಪತಿಗಳು ತಾವೇ ಈ ತಂದೆ ತಾಯಿ ಸ್ಥಾನದಲ್ಲಿದ್ದು ರಾಮರಾಯರಿಗೆ ತಮ್ಮ ಬಂಧುಗಳಾದ 5 ನಾಳು ಕರುಣಿಕರ ಪೈಕಿ ಸೌಭಾಗ್ಯವತಿ ರಾಗಮ್ಮನನ್ನು ಕೊಟ್ಟು ರಾಮರಾಯರಿಗೆ ಕೊಟ್ಟು ವಿವಾಹ ಮಾಡಿದರು. ಸದ್ಧರ್ಮಾಚರಣೆಯಲ್ಲಿ ವೈವಾಹಿಕ ಜೀವನದಲ್ಲಿ ರಾಮರಾಯ ದಂಪತಿಗಳಿದ್ದರು. ವೆಂಕಟದಾಸರಿಗೆ ಅವರಿಗೆ ಅನುಕೂಲವಾಗಲಿ ಅಂತೇಳಿ ಒಂದು ಮನೆ ಕೊಟ್ಟರು. ವೆಂಕಟೇಶ ದೇವರ ನಿತ್ಯ ಪೂಜೆಗೆ ಅನುಕೂಲವಾಗಲಿ ಅಂತೇಳಿ ಒಂದು ಹೊಲ ಕೂಡ ಕೊಟ್ಟರು. ಗುರುಪ್ರಾಣೇಶದಾಸರು ಅಪರೋಕ್ಷ ಜ್ಞಾನಿಗಳು. ತಮ್ಮ ಅವತಾರ ಕಾಲವು ಸಮಾಪ್ತಿ ಯಾವಾಗಾಗುತ್ತದೆ ಅಂತೇಳಿ 6 ತಿಂಗಳ ಮೊದಲಿಗೆ ಅವರಿಗೆ ಗುರ್ತಿತ್ತು. 6 ತಿಂಗಳ ಮೊದಲೇ ತಮ್ಮ ಮಕ್ಕಳಿಗೆ ಕರೆದು ರಾಮರಾಯರವರೆಲ್ಲರನ್ನು ಕರೆದು ನಾವು ಇಂದಿನಿಂದ 6 ತಿಂಗಳಿಗೆ ಸರಿಯಾಗಿ ಮಾಘ ಬಹುಳ ಅಮಾವಾಸ್ಯೆ ದಿನ ನಿರ್ಯಾಣ ಮಾಡುತ್ತೇವೆ. ನಮ್ಮ ಭೌತಿಕ ದೇಹ ಯಜ್ಞಕ್ಕೆ ಬೇಕಾಗುವ ಯಾಗ ಸ್ಥಳವನ್ನು ಶುಚಿರ್ಭೂತವನ್ನಾಗಿ ಮಾಡಿರಿ, ಅಲ್ಲಿ ಗಚ್ಚು ಕಟ್ಟಿರಿ, ತುಳಸಿ ಚಂದನ ಕಾಷ್ಟ ಮೊದಲಾದ ತಕ್ಕ ಯಜ್ಞ ದ್ರವ್ಯಗಳನ್ನು ಸಂಗ್ರಹಿಸಿರಿ ಎಂದು ಆಜ್ಞಾಪಿಸಿದರು. ಅವರು ಹೇಳಿದ ಹಾಗೆ ಎಲ್ಲ ಶಿಷ್ಯವರ್ಗ, ಮಕ್ಕಳು, ರಾಮರಾಯರು ಎಲ್ಲರೂ ಸೇರಿ 1 ತಿಂಗಳಿರುವಾಗಲೇ ಹೋಗಲಿಕ್ಕೆ 1 ತಿಂಗಳ ಮೊದಲೇ ಸಕಲ ಸಾಮಗ್ರಿಗಳು ಸಿದ್ಧಪಡಿಸಿಟ್ಟಿದ್ದರು. ಗುರು ಪ್ರಾಣೇಶದಾಸರು ತಾವು ಸೂಚಿಸಿದ ಹಾಗೆ ಶಕ 1772 ಅಂದರೆ ಕ್ರಿಸ್ತ ಶಕ 1860 ರೌದ್ರಿ ಸಂವತ್ಸರ ಮಾಘ ಬಹುಳ ಅಮಾವಾಸ್ಯೆ ಸೋಮವಾರ ತಮ್ಮ ಶಿಷ್ಯರಿಂದ ಅಲ್ಲೇ ಲಿಂಗಸೂರು ಹತ್ತಿರ ಕೃಷ್ಣಾ ಜಲವನ್ನು ತರಿಸಿ ಸ್ನಾನ ಊರ್ಧ್ವಪುಂಡ್ರಗಳು ಧಾರಣೆ ಮಾಡಿ ದೇವತಾರ್ಚನೆ ಮಾಡಿ ತಮಗೆ ಪರಮಪ್ರಿಯ ಶಿಷ್ಯನಾದ ರಾಮರಾಯರನ್ನು ಕರೆದು ತೀರ್ಥ ಕೊಟ್ಟು ರಾಮದಾಸರ ಶಿರದ ಮೇಲೆ ಕೈ ಇಟ್ಟು ಹೀಗಂದರು, ರಾಮ, ಈ ಕರಗಳು 12 ವರ್ಷ ಪೂಜೆ ಮಾಡ್ಯಾವ ನನ್ನ ಪರಮಗುರುಗಳಾದ ಜಗನ್ನಾಥದಾಸಾರ್ಯರ ಸೇವೆ ಮಾಡ್ಯಾವಪ್ಪ ಎಂದು ಹೇಳಿ ಪೂರ್ಣ ಅನುಗ್ರಹ ಮಾಡಿ ವೈಕುಂಠ ಯಾತ್ರೆ ಮಾಡ್ತಾರೆ. ವಾಸುದೇವನಪುರಕ್ಕೆ ತೆರಳಿದರೂ ಶ್ರೀಶನ ಪ್ರಿಯ ಗುರು ಪ್ರಾಣೇಶದಾಸಾರ್ಯರು ಎಂದು ಕೃತಿ ಸಮರ್ಪಣೆ ಮಾಡ್ತಾರೆ ರಾಮರಾಯರು. ಗುರು ಪ್ರಾಣೇಶದಾಸರ ನಿರ್ಯಾಣ ನಂತರ ರಾಮರಾಯರು ಅಂತರ್ಮುಖಿಗಳಾಗಿಬಿಟ್ಟರು. ಅವಧೂತರಾಗಿ ನೋಡುವ ಜನರಿಗೆ ಮೂಕಬದಿರರಂತೆ ಕಾಣಿಸತೊಡಗಿದರು. ಅದೇ ಗುಪ್ತ ಸಾಧಕರ ಸಹಜ ಲಕ್ಷಣ. ಲೌಕಿಕದಲ್ಲಿ ಸಂಸಾರದಲ್ಲಿ ಇರಬೇಕು ಇಲ್ಲದಿರಬೇಕು ಎಂಬ ಒಂದು ವಿಜಯರಾಯರು ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ. ಜ್ಞಾನಿಗಳ ಲಕ್ಷಣ ಹೇಳ್ತಾರೆ ಅವರು. ಹೊರಗೆ ನೋಡಿದರೂ ದುಗ್ಗಾಣಿಗೆ ಸಲ್ಲನೆಂದು ಪರರಿಂದೆನಿಸಿಕೊಂಡು ನಗಬೇಕು, ಅರಿತು ಕ್ಷಣ ಕ್ಷಣಕ್ಕೆ ನಗಬೇಕು, ಹಿಗ್ಗಬೇಕು ತನ್ನೊಳಗೆ ತಾ ತಿಳಿದು ಅಂತೇಳಿ. ನೋಡೋರಿಗೇನೋ ಏನು ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಏನಂತೀವಿ ಆ ಥರ ತೊಡಗಿದರು. ಸಹಜವಾಗಿ ಇವರು ಸದಾ ಮೂಕಬದಿರನಂತೆ ಪರಮಾತ್ಮನನ್ನು ಅನನ್ಯ ಭಾವದಿಂದ ಧ್ಯಾನಿಸಿ ಸಂಸಾರದಲ್ಲಿ ಯಾರಾದರೂ ಭಗವದ್ಭಕ್ತರು ಹರಿಸಿ ನೈವೇದ್ಯಕ್ಕಾಗಿ ದ್ರವ್ಯಾನುಕೂಲ ಒದಗಿಸಿದಾಗ ಅಂದಿನ ನೈವೇದ್ಯಕ್ಕೆ ಬೇಕಾಗುವಷ್ಟನ್ನು ಮಾತ್ರ ಸ್ವೀಕರಿಸಿ ಮಿಕ್ಕದ್ದನ್ನು ಅವರಿಗೆ ಹಿಂದೆ ಕೊಟ್ಬಿಡ್ತಿದ್ರು. ರಾಮರಾಯರು ತಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ಅನುಭವಗಳಾಗಿದೆ. ಅದರಲ್ಲಿ ಕೆಲವಷ್ಟು ನೋಡೋಣ. ರಾಮರಾಯರು ಮಂತ್ರಾಲಯ ಪ್ರಭುಗಳ ಆರಾಧನಾ ಮಹೋತ್ಸವ ವರ್ಷ ಹೋಗುವುದನ್ನು ರೂಢಿಸಿಕೊಂಡಿದ್ದರು. ಗುರು ಕಾರುಣ್ಯದಿಂದ ಯಾತ್ರೆಯಲ್ಲಿ ಅನೇಕ ಮಹಾತ್ಮಗಳನ್ನು ತೋರಿರುವರು. ಒಮ್ಮೆ ಏನಾಗಿದೆ,
ರಾಯರ ಉತ್ಸವಕ್ಕಾಗಿ ಆರಾಧನಾ ಉತ್ಸವಕ್ಕಾಗಿ ದಾಸರಾಯರು ಸಿದ್ಧತೆಯಲ್ಲಿ ತೊಡಗಿದ್ದರು. ರಾತ್ರಿ ಸ್ವಪ್ನದಲ್ಲಿ ರಾಯರು ಗೋಚರಿಸಿ, ದಾಸರೇ, ಈ ವರ್ಷ ನೀವು ನಮ್ಮ ಸೇವೆಗಾಗಿ ಮಂತ್ರಾಲಯಕ್ಕೆ ಏನು ಬರೋದ ಅವಶ್ಯಕತೆ ಇಲ್ಲ, ನಿಮ್ಮ ಊರಲ್ಲಿಯೇ ಇದ್ದು ನಮಗೆ ಸೇವೆ ಸಲ್ಲಿಸಿ ಎಂದು ಅಪ್ಪಣೆ ಕೊಟ್ಟರು. ಅದೇ ದಾಸರ ಪತ್ನಿ ಸೌಭಾಗ್ಯವತಿ ರಾಗಮ್ಮನವರು ಅದೇ ವರ್ಷ ಮಂತ್ರಾಲಯಕ್ಕೆ ಯಾತ್ರೆಗೆ ತಮ್ಮನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ ಯಜಮಾನರಿಗೆ ಆಗ್ರಹಪೂರ್ವಕ ಭಿನ್ನಯಿಸಿದರು. ಹೇಳಿದರು ರಾಮರಾಯರ ಹೆಂಡತಿಗೆ, ಇಲ್ಲ, ಈಗ ಕನಸಾಯಿತು, ರಾಯರ ಆಜ್ಞೆ ಆಗಿದೆ, ಮಂತ್ರಾಲಯಕ್ಕೆ ಬರೋದು ಬೇಡ ಅಂತಂತೇಳಿ. ಆದ್ರೂ ಧರ್ಮಪತ್ನಿ ರಾಗಮ್ಮನವರು ಪದೇ ಪದೇ ತಿಳಿಸಿದರು. ಅವರು ಸಮ್ಮತಿಸದೆ ಯಾತ್ರೆಗೆ ಹೋಗಲೇಬೇಕೆಂದು ಆಗ್ರಹಪಡಿಸಿದರು. ದೈವೇಚ್ಛೆಗೆ ಮಣಿದು ರಾಮರಾಯರು ಆಗಲಿ ಎಂದು ಪತ್ನಿಯೊಡನೆ ಕುದುರೆ ಮೇಣೆ ಮೇಲೆ ಪ್ರಯಾಣ ಬೆಳೆಸಿದರು. ಲಿಂಗಸೂರಿಂದ ಮುಂದೆ ಬರುವ ಪಾಮನಕೆಲ್ಲೂರು ಗ್ರಾಮ ಸಮೀಪ ಹೆಸರೂರು ಅಣೆಯ ಮೇಲಿರುವಾಗ ಕುದುರೆ ಬೆದರಿ ಬಿತ್ತು. ದಾಸರಾಯರು ಕುದುರೆ ಮೇಲಿಂದ ಬಿದ್ದು 2 ಕಾಲಿಗೆ ಬಲವಾದ ಪೆಟ್ಟ ತಗಲಿತು. ಆ ಪೆಟ್ಟಿನಿಂದ ಪಾಪ ನೋವು ಭಯಂಕರ ಪೆಟ್ಟಿಗೆ ಕಾಲುಗಳು ಏನು ಕದಲಿಸಲಾರ್ದ ಹಾಗಾಗಿತ್ತು. ಅದೇ ಸಮಯದಲ್ಲಿ ಮರಳಿ ನಿನ್ನ ಸ್ಥಾನಕ್ಕೆ ಹೋಗು ಎಂದು ರಾಯರ ಸೂಚನೆ ಆಯಿತು. ಆವಾಗ ಪಾಮನಕೆಲ್ಲೂರಿನ ಶ್ರೀ ರಾಮಾಚಾರ್ಯರು ಆಗಮಿಸಿ ದಾಸರನ್ನು ತಮ್ಮ ಗ್ರಾಮಕ್ಕೆ ಕರೆದೊಯ್ದು ಅವರನ್ನು ಉಪಚರಿಸಿ ಮತ್ತೆ ಲಿಂಗಸೂರಿಗೆ ಮರಳಿ ಕಳಿಸಿಕೊಟ್ಟರು. ಮನಸ್ಸು ಎಷ್ಟು ಕಷ್ಟ. ಒಂದೊಂದು ಸರಿ ದಾಸರಿಗೆ ಹರಿದಾಸರಿಗೆ ದೇವರು ಕ್ಲೇಶಪಡಿಸದೆ ಒಲಿಯನು ಅಂಥೇಳಿ ವಿಜಯರಾಯರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ದಾಸನಾಗುವನೆಂದು ಆಶ್ರಯ ಮಾಡಲು ಕ್ಲೇಶವ ಬಡಿಸುವ, ಅಭಾಸವ ಮಾಡಿಸುವ ಮಾನಿಸರ ಕೈಯಿಂದ ಅಂಥೇಳಿ ಎಲ್ಲ ಕಸ್ಕೊಂಡ್ಬಿಡ್ತಾನೆ. ನಮ್ಮ ಹತ್ರ ಇದ್ದದ್ದು ಅವಮಾನಗಳೆಲ್ಲ ಬಹಳಷ್ಟು ಮಾಡಿಸ್ತಾನೆ ದೇವರು. ಕೊನೆಗೆ ಹೇಳ್ತಾರೆ ಅವರು ವಿಜಯರಾಯರು, ಎಂದೆಂದಿಗೆ ಭಕ್ತಿಯನ್ನು ಪರೀಕ್ಷಿಸದೆ ಅಂಥೇಳಿ ಅಷ್ಟು ದೇವರು ಪರೀಕ್ಷಾ ಮಾಡಿ ಅದನ್ನು ನಮ್ಮ ಭಕ್ತಿ ದೃಢವಾಗಿ ಅದೇನೇ ಇಲ್ಲ ಅಂತ ಒಂದು ಟೆಸ್ಟ್ ಮಾಡಿ ಮುಂದೆ ಅವರಿಗೆ ಅನುಗ್ರಹ ಮಾಡ್ತಾನೆ ದೇವರು. ಹೀಗೆ ಮುಂದೆ ರಾಮಾಚಾರ್ಯರ ಈ ಸೇವೆಯಿಂದ ರಾಮರಾಯರು ಮುದಗೊಂಡು ತುಂಬ ಹೃದಯದಿಂದ ಅನುಗ್ರಹದ ಕಾರಣ ರಾಮಾಚಾರ್ಯರಲ್ಲಿ ಕಟ್ಟಾಚಾರ್ಯರೆಂಬುವರು ಹುಟ್ಟಿ ಬರ್ತಾರೆ. ಆನಂತರ ಈ ಕಟ್ಟಾಚಾರ್ಯರೇ ನರಹರಿ ವಿಠ್ಠಲರು ಎಂದು ಪ್ರಸಿದ್ಧರಾಗ್ತಾರೆ. ಪಾಮನಕಲ್ಲೂರು ಕಟ್ಟಾಚಾರ್ಯರೆಂದು ಭಾಳ ಪ್ರಸಿದ್ಧ. ನರಹರಿ ವಿಠ್ಠಲ ಎಂದ ಅಂಕಿತದಿಂದ ಇವರು ಹರಿದಾಸರ ಆಗಿದ್ದಾರೆ. ಇನ್ನು ಮುಂದೆ ಕಾಲು ಕಳೆದುಕೊಂಡ ರಾಮರಾಯರಿಗೆ ಅವರ ಸೋದರಳೆಯಾದ ಐದನಾಳ ಹನುಮಂತರಾಯರು ಇವರ ಸೇವೆಯನ್ನು ಅನನ್ಯ ಭಾವದಿಂದ ಕೈಕೊಂಡು ಪ್ರತಿನಿತ್ಯ ದಾಸರನ್ನು ಪ್ರಾತಃ ವಿಧಿಗಳಾಗಿ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಎಲ್ಲ ಸ್ನಾನಾದಿಗಳ ಎಲ್ಲ ಅನೇಕಗಳೆಲ್ಲ ಮುಗಿಸಿ ಮತ್ತು ಪೂಜಾದಿಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದರು. ಅವರ ಸೇವೆ ಬಹಳಷ್ಟು ಮಾಡಿದ್ದಾರೆ ರಾಮರಾಯರು. ಐದನಾಳ ಹನುಮಂತರಾಯರು ರಾಮರಾಯರ ಸೇವೆ ಬಹಳಷ್ಟು ಮಾಡಿದ್ದಾರೆ. ಅವರಿಗೆ ಒಂದು ಸರಿ ಹನುಮಂತರಾಯರಿಗೆ ವಿಷಮಜ್ವರ ಬಂದಾಗ ರಾಮದಾಸರು ಅದೇ ವೆಂಕಟೇಶ ದೇವರ ಸ್ತೋತ್ರ ಮಾಡಿ ಅವರಿಗೆ ರೋಗ ನಿವಾರಣೆ ಹಾಗೂ ಪುತ್ರ ಸಂತಾನ ಫಲವದುವಾಗಿ ಅನುಗ್ರಹಿಸಿದ್ದಾರೆ. ಇನ್ನು ಮುಂದೆ ಅಪರೋಕ್ಷ ಜ್ಞಾನಿಗಳಾದ ರಾಮದಾಸರು ಜಮಖಂಡಿ ವಾದರಾಜಾಚಾರ್ಯರು ಪರೋಕ್ಷ ದೈವವೆಂದು ಪರಮಾತ್ಮನ ಅನುಗ್ರಹ ಪಾತ್ರರಾದ ದಾಸಶಿಖಾಮಣಿಗಳೆಂದು ಛಲಪ್ರತಿಮೆಗಳೆಂದು ಪರಮಾದರದಿಂದ ಗೌರವಿಸುತ್ತಿದ್ದರು. ವಾದರಾಜಾಚಾರ್ಯರು ರಾಮದಾಸರನ್ನು ನೋಡಿ ವಿಧಿವಶಾತ್ ಕಾಲು ಕಳೆದುಕೊಂಡ ಈ ನಡೆಯಲು ಅಸಮರ್ಥರಾದ ರಾಮದಾಸರನ್ನು ಭಾಗವತ ಶಿರೋಮಣಿಗಳಾದ ಆಚಾರ್ಯರು ಆದರದಿಂದ ನಮ್ಮ ದೇವರು ಬಂದರು ಎಂದು ಸಂಬೋಧಿಸಿ ಸ್ವಾಗತಿಸಿ ತಾವೇ ಹೆಗಲ ಮೇಲೆ ಕೂಡಿಸಿಕೊಂಡು ವಿಜೃಂಭಣೆಯಿಂದ ತಿರುಗುತ್ತಿದ್ದರು. ಯಾವಾಗ ಭೇಟಿ ಆದರೂ ಅವಾಗ ಅಷ್ಟು ಛಲಪ್ರತಿಮೆಗಳು. ಆವಾಗ ಹರಿದಾಸರ ಅಚಲ ಪ್ರತಿಮೆಗಳಿಗಿಂತಲೂ ಛಲಪ್ರತಿಮೆಗಳ ಮೊದಲು ಇಂಪಾರ್ಟೆನ್ಸ್ ಕೊಟ್ಟು ನಂತರ ಅಚಲ ಪ್ರತಿಮೆಗಳನ್ನು ಪೂಜೆ ಮಾಡ್ತಿದ್ದರು. ಹಿರಿಯರಿಗೆ ಅಷ್ಟು ಅತಿಥಿಗಳಿಗೆ ಎಲ್ಲ ಹಿರಿಯರಿಗೆ ಅಷ್ಟು ಉಪಚರಿಸ್ತಿದ್ರು. ಹೀಗಿರಲು ಒಮ್ಮೆ ಬೆಳಗಾವಿನಲ್ಲಿ ಶಹಾಪುರ ನಾಯಕರ ಮನೆಯಲ್ಲಿ ಉಭಯ ಜ್ಞಾನಿಗಳ ಸಮ್ಮೇಳನ ಆಯಿತು. ಆಚಾರ್ಯರು ಮತ್ತು ರಾಮದಾಸರು. ಆಚಾರ್ಯರು ಹೇಳ್ತಾರೆ, ನಾಯಕರೇ, ಈ ದಿನವೇ ಸುದಿನವೂ ಇಂದು ನಮ್ಮ ನೆಚ್ಚಿನ ದೇವರಿಗೆ ಪುನಗಾಭಿಷೇಕ ಆಗಬೇಕು ಎಂದು ನುಡಿದರು. ಶ್ರೀಗಂಧದ ಎಣ್ಣೆಯನ್ನು ತರಿಸಿ ರಾಮದಾಸರಿಗೆ ಆಚಾರ್ಯರು ಸ್ವತಃ ಎಣ್ಣೆ ಪೂಸಿ ತಲೆ ಕೈಕಾಲು ಮೈಯೆಲ್ಲ ಇಗ್ಗುವಂತೆ ತಿಕ್ಕಿ ಬಿಸಿ ಬಿಸಿ ನೀರಿಂದ ಎರೆದು ಅಭಿಷೇಕ ಮಾಡ್ತಾರೆ. ಶುಭ್ರ ವಸ್ತ್ರವನ್ನು ತಾವೇ ಒರೆಸಿ ಉಡಿಸ್ತಾರೆ ವಸ್ತ್ರ. ಮುಂದೆ ದ್ವಾದಶನಾಮಗಳು ಎಲ್ಲ ತಾವೇ ಹಚ್ಚಿ ಗಂಧಾಕ್ಷತೆ ಹಚ್ಚಿ
ಎಲ್ಲ ದೇವರಿಗೆ ಅಭಿಷೇಕಿಸಿದ ದೇವರಿಗೆ ನೈವೇದ್ಯ ಇಟ್ಟ ಹಣ್ಣು ಉತ್ತತ್ತಿ ಅಂಥವೆಲ್ಲ ಈ ರಾಮದಾಸರಿಗೆ ಕೊಟ್ಟು ಸಮರ್ಪಿಸಿ ಧನ್ಯರಾದ ಧೀಮಂತರಾಗ್ತಾರೆ ಆಚಾರ್ಯರು. ಒಂದು ದಿನ ಮತ್ತು ಇನ್ನೊಂದು ಹಾಗೆ ಮುಂದೆ ಸಂಘಟನೆಗಳನ್ನು ನೋಡ್ತಾ ಹೋದಾಗ ಒಂದು ದಿನ ತಿರುಪತಿ ವೆಂಕಟೇಶನ ದರ್ಶನಕ್ಕಾಗಿ ರಾಮದಾಸರು ಹೋಗಿದ್ದರು. ಸ್ನಾನಕ್ಕಾಗಿ ಪುಷ್ಕರಣಿಗೆ ಹೋದರು. ಅದೇ ಸಮಯದಲ್ಲಿ ಪುಷ್ಕರಣಿ ಸ್ಥಳದಲ್ಲಿ ಜಮಖಂಡಿ ವಾದರಾಜಾಚಾರ್ಯರು ಅವರ 30 ಜನ ಶಿಷ್ಯರೊಂದಿಗೆ ದೇವತಾರ್ಚನೆಗಾಗಿ ದೇವರ ಪೆಟ್ಟಿಗೆಯನ್ನು ತೆಗೆಯುವುದನ್ನು ಗಮನಿಸಿದರು. ರಾಮದಾಸರನ್ನು ನೋಡಿದ ಕೂಡಲೇ ಆಚಾರ್ಯರು ಮತ್ತೆ ನಮ್ಮ ದೇವರು ಬಂದರು ಅಂತೇಳಿ ಧಾವಿಸಿ ಬಂದು ರಾಮದಾಸರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ದಾಸರಾಯರಿಗೆ ತಾವೇ ಮತ್ತೆ ಎತ್ತುಕೊಂಡು ಪುಷ್ಕರಣಿ ಸ್ನಾನ ಮಾಡಿಸಿ ಎಲ್ಲ ದ್ವಾದಶನಾಮಗಳು ಮುದ್ರೆಗಳನ್ನು ಹಚ್ಚಿ ಹೂಮಾಲೆಯಿಂದ ಅಲಂಕರಿಸಿ ತಮ್ಮ ಹೆಗಲ ಮೇಲೆ ತಾವೇ ಶ್ರೀನಿವಾಸ ದೇವರನ್ನು ದರ್ಶನಕ್ಕಾಗಿ ಕರೆದುಕೊಂಡು ಹೋಗ್ತಾರೆ. ದೇವರ ದರ್ಶನ ತೀರ್ಥ ಪ್ರಸಾದ ನಂತರ ಪುನಃ ಎಲ್ಲರೂ ದಾಸರನ್ನು ಕರ್ಕೊಂಡು ಬಂದು ಪುಷ್ಕರಣಿ ತೀರಕ್ಕೆ ಕರೆತಂದರು. ಆಚಾರ್ಯರು ಒತ್ತಾಯದಂತೆ ರಾಮದಾಸರು ಜಗನ್ನಾಥದಾಸರು ರಚಿಸಿದ ಸ್ವಾಮಿ ಪುಷ್ಕರಣಿ ಮಹಾತ್ಮೆಯ ಕೃತಿ ಅಂತ ಪ್ರವಚನ ಮಾಡು ಅಂಥೇಳಿ ಕೇಳ್ಕೊತಾರೆ ಆಚಾರ್ಯರು. ಅವರ ಒತ್ತಾಯದಂತೆ ರಾಮದಾಸರು ಜಗನ್ನಾಥದಾಸರು ರಚಿಸಿದ ಸ್ವಾಮಿ ಪುಷ್ಕರಣಿ ಮಹಾತ್ಮೆಯ ಕೃತಿಯ ಪ್ರವಚನ ಮಾಡ್ತಾರೆ. ಇನ್ನು ಮುಂದೆ ರಾಮರಾಯರಿಗೆ ಶಿಷ್ಯವರ್ಗವು ಅಪಾರ. ಅದರಲ್ಲಿ ಗೊರಬಾಳ ಹನುಮಂತರಾಯರ ತಂದೆ ಗೊರಬಾಳ ವೆಂಕಣ್ಣನವರು ಪ್ರಧಾನವಾದವರು. ಅದಲ್ಲದೇ ಮೊದಲಿಗಿತ್ತಿ ಕೃಷ್ಣಣ್ಣ ಅನ್ನೋರು, ಅಲಿಮಾರ ಕೃಷ್ಣಣ್ಣ ಅನ್ನೋರು, ರಮಣಪತಿ ಅನ್ನೋರು, ಕುಷ್ಟಗಿ ಜೋಯಿಸರಾದ ನರಸಿಂಹಾಚಾರ್ಯರು ಅನ್ನೋರು, ದಾಸಪ್ರಕಾಶ ಮದ್ರಾಸ್ ಒಡೆಯರಾದ ಸೀತಾರಾಮರಾಯರು ಇವರೆಲ್ಲ ಪ್ರಮುಖ ಶಿಷ್ಯವರ್ಗ ರಾಮದಾಸರಿಗೆ. ಗೊರಬಾಳ ವೆಂಕಣ್ಣನವರಂತರಿಗೂ ಅದೇ ಪ್ರಾಂತದವರು. ರಾಮದಾಸರು ಯಾವಾಗಲೂ ರಾಮದಾಸರ ಹತ್ರ ಬಂದು ದಿನ ರಾತ್ರಿ ಇನ್ನು ಸಾಯಂಕಾಲ ಆಯಿತು ಅಂತಂದರೆ ಲಿಂಗಸೂರಿಗೆ ಬರೋದು, ರಾಮದಾಸರ ಹತ್ರ ಚರ್ಚೆ ಮಾಡೋದು, ರಾತ್ರಿಯೆಲ್ಲ ಚರ್ಚೆ ಮಾಡೋದು. ಮತ್ತು ಬೆಳಗಾವಿ ಗೊರಬಾಳ ವೆಂಕಣ್ಣನವರು ತಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಹೋಗ್ತಿದ್ದರು. ದಾಸವರ್ಯರು ವೆಂಕಣ್ಣನವರಿಗೆ ರಾಮರಾಯರು ಈ ಗೊರಬಾಳ ವೆಂಕಣ್ಣನವರಿಗೆ ಅನುಗ್ರಹಿಸಿ ಗುರುಶ್ರೀಶ ಪ್ರಾಣೀಶ ವಿಠ್ಠಲ ಎಂಬ ಅಂಕಿತ ಪ್ರದಾನ ಮಾಡ್ತಾರೆ. ಗುರುಗಳ ಅನುಗ್ರಹದಿಂದ ವೆಂಕಣ್ಣನವರು ಪದಸುಳಾದಿಗಳನ್ನು ರಚಿಸಿದ್ದಾರೆ. ಇನ್ನು ರಾಮದಾಸರಾಯರು ಅನೇಕ ಪದಗಳನ್ನು ರಚಿಸಿರುವರು. ಅದರಲ್ಲಿ 30ಕ್ಕೆ ಹೆಚ್ಚು ಉಪಲಬ್ಧ ಇವೆ. ನಿಮಗೆ ಸಂತಿಯ ಕೆಲವು ರವಾಸ, ಭಾರತಿ ಕಾಂತನು ಶ್ರೀ ಹರಿದಾಸ ಎಂಬುವ ಕೃತಿ ಪ್ರಮುಖವಾದಿತ್ತು. ಅನೇಕ ಇತರ ದಾಸವರಣ್ಯರು ಕೂಡ ರಾಮದಾಸರ ಮೇಲೆ ಸ್ತೋತ್ರ ಪದಗಳನ್ನು ರಚಿಸಿದ್ದಾರೆ. ಇವರಲ್ಲಿ ಶ್ರೀನಿವಾಸ ವಿಠ್ಠಲರು, ತಿರುಪತಿ ವಿಠ್ಠಲರು, ವಾಮನ ವಿಠ್ಠಲರು ಹಾಗೂ ವರದೇಶ ವಿಠ್ಠಲರು ವಿಶೇಷವಾಗಿ ದಾಸರ ಮಹಿಮೆಯನ್ನು ಪೊಗಳಿ ಕೃತಾರ್ಥರೆನಿಸಿದ್ದಾರೆ. ಇವರಿಂದ ರಚಿತವಾದ ಸುಮಾರು ಒಂದು 12ಕ್ಕೂ ಹೆಚ್ಚು ಶ್ರೀಶ ಪ್ರಾಣೇಶ ದಾಸರ ಸ್ತೋತ್ರ ಪದಗಳು ಉಪಲಬ್ಧ ಇವೆ. ಒಟ್ಟಾರೆ ರಾಮದಾಸರು ಅಥವಾ ಶ್ರೀಶ ಪ್ರಾಣೇಶ ವಿಠ್ಠಲರು 77 ವರ್ಷ ಈ ಧರೆಯ ಮೇಲಿದ್ದು ಜನಮನಗಳಲ್ಲಿ ಶೋಭಾಯಮಾನರಾಗಿ ಪರಿಶೋಭಿಸಿ ಕೀರ್ತಿಯುತರಾಗಿ ಹರಿವಾಯುಗುರುಗಳ ಸೇವೆ ಸಲ್ಲಿಸಿ ಶಕೆ 1814 ನಂದನಾಮ ಸಂವತ್ಸರ ಭಾದ್ರಪದ ಮಾಸ ಶುಕ್ಲಪಕ್ಷ ಅಷ್ಟಮಿ ಶುಭ ದಿನದಂದು ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನವಿರಿಸಿ ಹರಿಪುರಕ್ಕೆ ತೆರಳುತ್ತಾರೆ. ಈ ರಾಮರಾಯರ ಸಂಕ್ಷಿಪ್ತವಾದ ಚರಿತ್ರೆ ಅವರ ಸಮಕಾಲೀನರಾದ ಇವೆಲ್ಲ ಮಹಿಮೆಗಳಾಗಲಿ, ಒಂದು ಜೀವನ ಸಂಘಟನೆಗಳಾಗಲಿ, ಈ ಎಲ್ಲ ಅವರ ಸಮಕಾಲೀನರಾದ ಗುರುಪ್ರಾಣೇಶದಾಸರ ದೌಹಿತ್ರರಾದ ಹನುಮಂತರಾವ್ ಕುಲಕರ್ಣಿ ಸಂತಿಕೆಲ್ಲೂರು ಅವರಿಂದ ತಿಳಿದಿದ್ದೇವೆ ಎಂದು ಗೊರಬಾಳ ಹನುಮಂತರಾಯರು ಒಂದು ಕಡೆ ತಿಳಿಸಿದ್ದಾರೆ. ಹಾಗೂ ರಾಮದಾಸರ ಶತಮಾನೋತ್ಸವ ಸ್ಮೃತಿ ಗುರುಪ್ರಸಾದ ಎಂಬ ಪುಸ್ತಕದಲ್ಲಿ ಗೊರಬಾಳ ಹನುಮಂತರಾಯರು ಸೋದರಳೆಯಾದ ಶ್ರೀಮಾಮ ಹಾಗೂ ಅಡವಿರಾವ್ ಲಿಂಗಸೂರು ಅವರ ಸಂಗ್ರಹದಲ್ಲಿ ವಿಷಯಗಳು ಆರಿಸಿ ಹೇಳಿದ್ದು ನಾನು. ಅದಲ್ಲದೇ ಹರಿದಾಸ ಸಾಹಿತ್ಯದಲ್ಲಿ ಆಳವಾದ ಪರಿಶ್ರಮ ಮಾಡಿದ ಹಿರಿಯರಾದ ರಾಯಚೂರಿನ ಶ್ರೀ ಜಯಲಕ್ಷ್ಮೀ ಮಂಗಳಮೂರ್ತಿ ಅವರು ಒಂದು ಹೈದರಾಬಾದ್ ಕರ್ನಾಟಕದ ಆಧುನಿಕ ದಾಸ ಸಾಹಿತ್ಯ ಎಂಬ ಒಂದು PhD ಪ್ರಬಂಧದ ಪುಸ್ತಕ ವಿಷಯಗಳು. ಅದಲ್ಲದೆ ನಮ್ಮ ಹಿರಿಯರಿಂದ ಕೇಳ್ತಾ ಬಂದಿದ್ದ ವಿಷಯಗಳು
ನನಗೆಷ್ಟು ತಿಳಿದಷ್ಟು ಹೇಳಿರುವೆ. ಸಜ್ಜನರು ಕೇಳಿ ಅನುಗ್ರಹಿಸಲಿ. ರಾಮದಾಸರ ಕೃಪಾ ನಮ್ಮೆಲ್ಲರ ಮೇಲೆ ಆಗಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ವಿಜಯ ವಿಠ್ಠಲ ಬಿಜ್ಜೂರು, ಹೈದರಾಬಾದ್. ಧನ್ಯವಾದ.